ಗ್ಯಾಸ್ ಸಿಲಿಂಡರ್ ಬುಕಿಂಗ್ಗೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಅಡಿ ಈ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿರೋದು. ಸಿಲಿಂಡರ್ ಬುಕಿಂಗ್ ಮಾಡುವಂತಹ ಗ್ರಾಹಕರಿಗೆ ಹೊಸ ಮಾರ್ಗಸೂಚಿಯ ಪ್ರಕಾರ 1 ಸಿಲಿಂಡರ್ ಇದ್ದವರು 25 ದಿನಗಳ ಬಳಿಕ ಬುಕಿಂಗ್ಗೆ ಅವಕಾಶ, 2 ಸಿಲಿಂಡರ್ ಇದ್ದವರು 35 ದಿನಗಳ ಬಳಿಕ ಬುಕಿಂಗ್ಗೆ ಅವಕಾಶ. 5 ಕೆಜಿ ಸಿಲಿಂಡರ್ಗಳಿಗೂ ಕೂಡ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಆಗಲೇ ಹೇಳಿದ್ದು 2 ಕೆಜಿ ಸಿಲಿಂಡರ್ಗೆ, ಇನ್ನು 5 ಕೆಜಿ ಸಿಲಿಂಡರ್ಗಳಿಗೆ 9 ರಿಂದ 16 ದಿನಗಳ ಗ್ಯಾಪ್ ಇರಬೇಕು. 10 ಕೆಜಿ ಸಿಲಿಂಡರ್ಗೆ 18 ರಿಂದ 32 ದಿನಗಳ ಗ್ಯಾಪ್ ಇರಬೇಕು ಎನ್ನುವ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಸಿಲಿಂಡರ್ ಗ್ರಾಹಕರು ಈಗ ಬುಕಿಂಗ್ ಮಾಡಬೇಕು ಅಂತಂದ್ರೆ ಈ ಹೊಸ ಮಾರ್ಗಸೂಚಿಯ ಪಾಲನೆಯನ್ನ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯ ಅಡಿ ಈ ಹೊಸ ಮಾರ್ಗಸೂಚಿ 5 ಕೆಜಿ ಸಿಲಿಂಡರ್ಗೆ 9 ರಿಂದ 16 ದಿನಗಳ ಗ್ಯಾಪ್ ಇರಬೇಕಾಗತ್ತೆ. 10 ಕೆಜಿ ಸಿಲಿಂಡರ್ ಆದರೆ 18 ರಿಂದ 32 ದಿನಗಳ ಗ್ಯಾಪ್ ಇರಬೇಕು. ಇದು ಗ್ಯಾಸ್ ಸಿಲಿಂಡರ್ ಬುಕಿಂಗ್ಗೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ಬಿಡುಗಡೆಯಾಗಿರುವಂತಹ ಹೊಸ ಮಾರ್ಗಸೂಚಿ. 45 ದಿನಗಳ ಬಳಿಕ ಸಿಲಿಂಡರ್ ಬುಕಿಂಗ್ ಆಗಬೇಕಾಗತ್ತೆ. 2 ಸಿಲಿಂಡರ್ ಇರೋರು, 1 ಸಿಲಿಂಡರ್ ಗ್ರಾಹಕರು 25 ದಿನಗಳ ಬಳಿಕ ಬುಕಿಂಗ್ ಮಾಡಬಹುದು. ಇನ್ನು 5 ಕೆಜಿ ಸಿಲಿಂಡರ್ಗೂ ಕೂಡ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಅದು 9 ರಿಂದ 16 ದಿನಗಳ ಗ್ಯಾಪ್ 5 ಕೆಜಿ ಸಿಲಿಂಡರ್ಗೆ. 10 ಕೆಜಿ ಸಿಲಿಂಡರ್ಗೆ 18 ರಿಂದ 32 ದಿನಗಳ ಗ್ಯಾಪ್ ಇರಬೇಕಾಗುತ್ತೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಹಲವಾರು ಮಾರ್ಗಸೂಚಿಗಳು ಬಿಡುಗಡೆಯಾಗಿದ್ವು. ಬುಕಿಂಗ್ನ ಅಂತರವನ್ನು ಹೆಚ್ಚಳ ಮಾಡಲಾಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಆ ಮಾರ್ಗಸೂಚಿಯ ಪ್ರಕಾರ 1 ಸಿಲಿಂಡರ್ ಗ್ರಾಹಕರು 25 ದಿನಗಳ ಬಳಿಕ ಬುಕಿಂಗನ್ನು ಮಾಡಬಹುದಾಗಿದೆ. 2 ಸಿಲಿಂಡರ್ ಇದ್ದಂತಹ ಗ್ರಾಹಕರು 35 ದಿನಗಳ ಬಳಿಕ ಬುಕಿಂಗನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ.